ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮಕ್ಕಳ ದಿನಾಚರಣೆಗಿಂತ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ತಿದ್ರು. ಅದರಲ್ಲಿ ನನ್ನ ಮಗಳು ಫಸ್ಟ್ ಪ್ರೈಸ್ ತೊಗೊಂಡಿದ್ದಾಳೆ ಅಂತ ತೋರಿಸ್ತಾ ಇದ್ದಾಳೆ. ನೋಡಿ, ಇವತ್ತು ತೊಗೊಂಬಂದು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಹೌದಾ? ಇಟ್ಕೊಂಡು ತೋರಿಸೋ, ಒಂದು ಇದು ಕೊಡು. ನೋಡಿ, ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಫಸ್ಟ್ ಪ್ರೈಸು ಅಂತ. ಅವ್ರ ಖುಷಿ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಮುಂಚೆನೇ ಹೇಳ್ತಾ ಇದ್ಲು ನನ್ನ ಮಗಳು, ನಾನು ಗೆದ್ದಿದ್ದೀನಿ ಕಣಮ್ಮ, ಬಕೆಟ್ ಅಂದ ನನಗೆ ಪ್ರೈಸ್ ಕೊಡ್ತಾರೆ ಅಂತ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇವಾಗ ತೋರಿಸ್ತಾ ಇದ್ದಾಳೆ. ನೀಟನ್ಕ ಸಾಕು ತಂಪ, ಎಷ್ಟು ನೋಡ್ತೀಯ? ಅಯ್ಯೋ ತಂಬ, ಏನೂ ಆಗಲ್ಲ. ಇದು ಬಂದ್ಬಿಟ್ಟು ಮಂಗಳವಾರದವಳಾಗಿದ್ದು, ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಆಗ್ತಾ ಅಷ್ಟೇ ಮಕ್ಕಳದು. ಇದು ನೋಡಿ, ಫಲ ತಂದಿದ್ದೆ, ಅದಕ್ಕೆ ಇಂದಿರಾಗೆ ಕೊಡೋಣ ಅಂತ ಹೋಗ್ತಾ ಇದ್ದೆ. ವಿಡಿಯೋ ಮಾಡಿ ತೋರಿಸ್ತೀನಿ. ತಗ ಬಾಕ್ಸು ಇಷ್ಟು ತಂದ್ಕೊಡ್ತೀಯಾ, ಇಷ್ಟು ತಂದ್ಕೊಡ್ತೀಯಾ ಅಂತ, ಅದಕ್ಕೆ ನೋಡಿ ಜಾಸ್ತಿ ತಂದ್ಕೊಟ್ಟಿದ್ದೀನಿ. ಓಪನ್ ಮಾಡು. ಹೆಂಗ್ ಓಪನ್ ಮಾಡೋದಂತಾನೆ ಗೊತ್ತಿಲ್ಲ. ಇದು ಆಟೋ ನೋಡಿ, ಇದಕ್ಕೆ ಪಲಾವ್ ತಂದರೆ ಒಂದು ಮೊಸರು ತಂದಿಲ್ಲ, ಏನೂ ಇಲ್ಲ. ಯಾವ ಸೀಮೆ ಪಲಾವ್ ಇದು? ಏನಂದೆ? ಯಾವ ಸೀಮೆ ಪಲಾವ್? ಯಾವ ಸೀಮೆ ತಮ್ಮ ಹೋಗಲಿ. ನಾನು ತಂದಿ ಮೊಸರು ತಂದಿಯಾ? ಬಾ ಹೋಗಲಿ. ಇಟದ ಕಾದು ಸುಂದ್ರಿ ಇದಕ್ಕೆ ಕಾದು ಕಾದು ನನ್ನ ಆಯಾಸ ಕಮ್ಮಿ ಅದು ಕೊಡ್ಲ ಚೀಟಿ ನೀನು. ಇಲ್ಲೇನು ಒಂದು ವಾರ ಬರ್ತಿತ್ತು ಮೊಬೈಲ್ ಹಿಡಿಯೋದು, ಇನ್ನೂ ಸ್ಟಾರ್ಟ್ ಆಯ್ತು. ನಾವೇ ಸಾಕು ಬಂಗಾರ ನಿಂಗಣ್ಣ ಆಯ್ತು ಪಲಾವ್ ನಾವು. ಏನಂದೆ? ಬಂಗಾರ ನಾನು ಈಗ ಕೊರಗಿದ ಹೊಡೆದಿರ್ತೀನಿ ಅದಕ್ಕೆ ತಗೊಂಡು. ನೋಡಿ, ಕಲ್ಲ ಹೊಡಿತೀಯಾ? ಒಂದು ಪೇಡ್ಗಳು ತಂದು ಎತ್ತಾಕ್ಬಿಡು ಸುಮ್ಮನೆ. ಅದಕ್ಕೆ ಪೂಜೆ ಮಾಡಿ ಮೊಬೈಲ್ ಇಕ್ಕಿ ಮೊಬೈಲ್ ಮೇಲೆ ಕಾಯಿ ಹಿಡಿಬೇಕಾಗಲ್ಲ. ಅಯ್ಯೋ ಬಾ ಬೇಗ, ನಾನು ಪೋಸ್ಟ್ ಆಫೀಸಿಗೆ ಹೋಗಕ್ಕೆ ಟೈಮ್ ಆಗುತ್ತೆ. ಬಾಕ್ಲ ಹಾಕ್ಬಿಡ್ಬೇಕು ಹಂಗೆ ಸೇರಿಸಿ. ಅಣ್ಣ ಹೋಗೋಣ, ಕುತ್ಕೊಂಡು ಒಳಗೆ ತಿನ್ನೋ, ಸುಮ್ಮನೆ ಕುತ್ಕೊಂಡು ಬರೋ ತನಕ ಯಾರು ಇರೋನು ತಿನ್ಲಿ ಕುತ್ಕೊಂಡು ಕುರ್ಕುರ ಬರೋತ್ತಿಗೆ. ಅಷ್ಟೇ, ಪಲಾವ್ ಐತಲ್ಲ ತಿನ್ನು. ಇಂದ್ರನ ಹತ್ರ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಜೊತೆಲೇ ಬಂದ್ವಿ ಸೀದಾ ಬಸ್ ಸ್ಟ್ಯಾಂಡ್ವರೆಗೂ. ಅವಳ ಅಂಗಡಿಗೆ ಹೋದ್ಲು. ನಾನು ಈ ಕಡೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಪೋಸ್ಟ್ ಆಫೀಸ್ ಕಡೆ ಬಂದಿದ್ದೆ. ಸ್ವಲ್ಪ ದುಡ್ಡು ಕಟ್ಟಬೇಕಾಗಿತ್ತು. 2 ತಿಂಗಳಿಂದ ಬಂದೇ ಇರಲಿಲ್ಲ. ಅದಕ್ಕೆ ಇವತ್ತಾದ್ರೂ ಕಟ್ಬಿಡೋಣ, ಮತ್ತು ಸುಮ್ಮನೆ ಡಿಲೇ ಆಗಿ ಮಾಡೋದು ಬೇಡ ಅಂತ ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೆ. ಈಗ ಮುಗಿಸ್ಕೊಂಡು ಎಲ್ಲ ಸೀದಾ ಮನೆಗೆ ಹೋಗ್ತಿದ್ದೀನಿ. ಮತ್ತೆ ನಮ್ಮ ಇಂದ್ರು ಸಾಮಾನು ತಗೊಂಡು ಬಂದ್ಲು. ಅವಳು ನಾನು ಒಂದೇ ಟೈಮಿಗೆ ಸಿಕ್ಕಿದ್ದೀವಿ ಬರ್ಬೇಕಾರೆ. ನಾನು ಹಿಡ್ಕೊಂಡು ರೀಲ್ಸ್ ವಿಡಿಯೋ ಮಾಡ್ತಾರೆ, ಅಲ್ಲಿಂದ ಸ್ವಲ್ಪ ಎಲ್ಪ್ ಮಾಡೋಣ. ಮೊಬೈಲ್ ಬರ್ತಿದ್ದಂತ ಫಸ್ಟ್ ಏನು ಕೆಲಸ ಇರುತ್ತೋ ಗೊತ್ತಿಲ್ಲ, ಒಟ್ಟು ಮೊಬೈಲ್ ಆನ್ ಮಾಡೋದು. ನಾನು ಪೋಸ್ಟ್ ಆಫೀಸ್ ಕೆಲಸ ಮುಗಿಸ್ಕೊಂಬಂದೆ, ನೀನು ಅಂಗಡಿ ಕೆಲಸ ಮುಗಿಸ್ಕೊಂಡೆ, ಇಬ್ಬರು ಒಂದೇ ಸಲ ಭೇಟಿಯಾಗಿದ್ದೀವಿ. ಏನು ಮಾಡೋಣ ಏನಪ್ಪ? ಅಲ್ಲಿಂದ ಏನಾದ್ರು ಬರ್ತಿದ್ದೆ ಅಂತ ಏನಾದ್ರು ಜ್ಞಾನ ಐತೆ ನಿನಗೆ? ಕೈಯೆಲ್ಲ ಜ್ಞಾಗದ ಬಿದ್ದೋದು ನಾನು. ಬೆಳಗ್ಗೆ ಹಂಗೆ ಅಕ್ಕಿ ಮತ್ತೆ ರೇಷನ್ ಕಾರ್ಡ್ ಹಾಂ, ಅಕ್ಕಿ ತಗೊಂಬಂದೆ. ಹಾಂ, ಏನಪ್ಪ ನಾನು ನೋಡಿಲ್ಲ ಕಣೆ. ನಾನು ಹಂಗಾಸ್ಪುರಲ್ಲ, ಇಲ್ಲ ಅಡ್ಡ ಬಂದು ಬಂದಿದ್ದಾಳೆ ಅಂದರೆ ಏನಂತಂದ್ರೆ ಸಾಮಾನು ತರಕಾರಿ ಎಲ್ಲ ತಂದು ಏಕೆ? ಓ ಇದಕ್ಕೆ ನಾವು ಓ
ಅದು ಪುದೀನ ಚಟ್ನಿಗೆ ಹ್ಞೂ ಅವೆಲ್ಲ ಏನು ಇರಲಿಲ್ಲ, ಖಾಲಿ ಆಗಿತ್ತು. ಎಲ್ಲ ಖಾಲಿ ಮಾಡಿದ್ದ ಹೋಗ್ಬೇಕಾರೆ. ವಾಸನೆ ಆಗ್ಬಿಡ್ತಾ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್. ಸಕ್ಕತ್ತಾಗಿ ವೇಸ್ಟ್ ಇದೆ. ಬೇಕ್ರಿಗೂ ಇರಲ್ಲ. ಎಷ್ಟಿದು? 75. ಇಷ್ಟಕ್ಕೆ 25 ರೂಪಾಯಿ? ಪರವಾಗಿಲ್ಲ, ಕೊಡ್ಬೋದು. 5 ರೂಪಾಯಿ ಒಂದು ಪೀಸು. ಹಾಂ, 5 ರೂಪಾಯಿ ಒಂದು ಪೀಸು. ಹ್ಞೂ, ಅಲ್ಲಿಗೆ 3 ಪೀಸ್ ಇರ್ತವೆ. 3ಗೆ 6 ಇರ್ತವೆ, 12 ಇರ್ತವೆ. ಇವು ಗೋವಾ ಇರ್ತವೆ, ಮೆತ್ತಗಿರ್ತವೆ. ಮೆತ್ತಿಗಿರ್ತವೆ. ಬೆಳೆಸ್ಬೇಕು, ಎಲ್ಲ ಜೋಡಿಸ್ಬೇಕು ಅನ್ನು. ಜೋಡಿಸು ಚೆನ್ನಾಗಿ ಜೋಡಿಸು. ಮುಖ ತೊಳೆದಿಲ್ಲ, ಆದ್ರೂ ಮೊಬೈಲ್ ಹಿಡಿತಿದ್ದಾರೆ. ಅದನ್ನೇ ತೊಳೆದಿಲ್ಲ. ಅಯ್ಯೋ ಸಾಕು ಬಿಡಮಿ. ಪಲ್ಯ ತಿನ್ನಲ್ವೇ? ತಿಂತೀನಿ. ಯಾವಾಗ? ಇದನ್ನೆಲ್ಲ ಜೋಡಿಸಿ ಕಸ ಹೊಡೆದು ಹಿಂದೆ ಕುತ್ಕೊಂಡು ಆರಾಮಾಗಿ ಕೈ ಕಾಲಿ ಎಲ್ಲ ಇಳ್ಕೋಬೇಕು. ಉಗುರಿಗೆಲ್ಲ ಇಳ್ಕೋಬೇಕು. ಹಂಗೆ ತಿಂತೀಯಾ? ಆ ಕಡೆ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ಜನ ನೋಡ್ಕೊಂಡು ಜನನೇ ಟಿವಿ ಈಗ ನನಗಿಲ್ಲಿ. ಟೈಮ್ ಆಯ್ತವ, ನಾನು ಹೋಗ್ತೀನಿ. ಏನು ಊಟ ಗೀಟ ಮಾಡ್ಕೊಂಡು ಹೋಗ್ತಿ? ನಾನೇ ತಗೊಟ್ಟಿದ್ದೀನಿ, ಇವ್ಳು ನನಗೆ ಊಟ ಮಾಡು ಅಂತಾಳ. ಅಬ್ಬಬ್ಬಬ್ಬಬ್ಬ, ನನ್ನ ಊಟ ನನಗೆ ಮಾಡು ಅಂತಾಳ. ಯಾರು ಬಿಡಿಸಿದ್ದು? ಇದನ್ನ ನೋಡಿ ಮದುವೆ ಮಾಡ್ತೀನಿ ಅಂತ ಎಲ್ಲಿ ಮದುವೆ ಆಯ್ತು? ಅಯ್ಯೋ ಮದುವೆ ಆಗಿದೆಯಾ ಇಂದ್ರಜ್ಞೆ? ಎಲ್ಲಿ ಮದುವೆ ಆಗಿ ಬಂದೆ? ಅಯ್ಯೋ, ಮದುವೆ ಮಾಡೋಕ್ಕೋಸ್ಕರ ಒಂದು ವಾರ ಬಾಕ್ಲಾಕಿದ್ವಿ ತಿಳ್ಕೊಂಡದ್ರಿ ಇವಾಗ. ಆ ದಾರ ನೋಡ್ಬಿಟ್ಟು ಮದುವೆ ಮೆಹಂದಿ ದಾರ ರಿಲೇಷನ್ ಚೆನ್ನಾಗಿತ್ತಲ್ಲ, ಮೆಹಂದಿ ದಾರ ರಿಲೇಷನ್ಸಿಗೆ ಹೊತ್ತ ಬಂದಿದ್ರೆ ಅವು ಇಲ್ಲ ಆಗಿತ್ತು. ಕೈ ತುಂಬ ಬಲೆ ಇಟ್ಕೊಂಡ್ರೆ ಸರಿ, ಬಾಯ್. ಓಕೆ, ನೀನು ಕೆಳಗಿಟ್ಟು ನೋಡಿ ಬಾಯಿ. ಇವಾಗ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅಂಗಡಿ ಹತ್ರ ಹೋಗ್ಬೇಕು ಮತ್ತೆ ವಾಪಸ್ಸು. ಅದಕ್ಕೆ ಮನೆಗೆ ಸ್ವಲ್ಪ ಪಾಸ್ಬುಕ್ ಎಲ್ಲ ಈಗ ಬರೋಣ ಪೋಸ್ಟ್ ಆಫೀಸಿಂದ ಅಂತ ಹೋಗಿ ಮತ್ತೆ ಅಂಗಡಿ ಹತ್ರ ವಾಪಸ್ ಬಂದೆ. ಅಯ್ಯೋ, ಹೊಲಸ್ಕಂದ ಅಕ್ಕ ನೋಡಿ ನೋಡಿ. ಒಟ್ಟಿಗೆ ಊಟ ಇಲ್ಲ ಅಂದ್ರೆ ಕತ್ತಲ್ಲಿ ಬ್ಲೂಟೂತ್ ಇರ್ಬೇಕು ಅವಳಿಗಲ್ಲ. ಅಲ್ಲ 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 ಅಲ್ಲ, ಅದು ಕೊಟ್ಟಿದ್ದು ಅದು ಕತ್ತಿಂದ ಆಚೆಗೆ ಬರಂಗೇ ಇಲ್ಲ. ಕತ್ತಲ್ಲೇ ನೇತಾಡ್ತಿರತ್ತೆ ಯಾವಾಗ್ಲೂ ಅಲ್ಲೇ. ಹೆಂಗ ಒಂದ್ ಸತಿ ಅರ್ಥ ಕರೆಕ್ಟ್ ಕಡೆ ಹೋಗಿ ನಿನ್ನೆ ಕಳ್ಸೋಣ ಆಟಕ್ಕೆ. ಹಾ, ಹೋಗಿ ನೀನೊಬ್ಳು. ಹೊಲಿಸ್ಕೊಂದು ಫ್ರಾಕ್ ಹೊಲಿಸ್ಕೊಂಡು. ಹಾ, ಇವಾಗ ಸ್ವಲ್ಪ ಹೊತ್ತು ಇಷ್ಟೊತ್ತು ಇಂದ್ರನ ಹತ್ರ ಹರಟೆ ಹೊಡ್ಕೊಂಡು ಇವಾಗ ಮಕ್ಕಳು ಬರೋ ಟೈಮ್ ಆಯಿತು. 4 ಗಂಟೆನೂ ಆಗಿತ್ತು ಆಲ್ರೆಡಿ. ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋಗ್ತೀನಿ ಅಂತ ಮನೆಗೆ ಬಂದುಬಿಟ್ಟೆ. ಬಿಡು ಬಂದ ಸ್ಕೂಲಿಂದ?